ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸುಮಾರು 2000ನೇ ಇಸ್ವಿ ವೈಶಾಖ ಮಾಸ ಶುಕ್ಲ ಪಕ್ಷ ಪಂಚಮಿ ದಿವಸನೇ 11 ಕಾಲು ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಅಭಯ ಶನೇಶ್ವರ ಸ್ವಾಮಿ ಒಂದು ಗರ್ಭದಂಗನ ನಾವು ನಿರ್ಮಾಣ ಮಾಡಿ ಅಲ್ಲಿಂದ 26 ವರ್ಷ 318ನೇ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ವ್ರತ. ಈ ವ್ರತ ಯಾವ ರೀತಿ ಬೆಳೆದು ಬಂತಂದ್ರೆ, ಓಂಪ್ರದಲ್ಲಿ ಕೋಲಾರದಲ್ಲಿ ನಮ್ಮ ನಾಗೇಶಣ್ಣರು ಒಂದು ಸತ್ಯನಾರಾಯಣ ಸ್ವಾಮಿ ಫೋಟೋ ಕೊಟ್ಟು ದೇವರೇ ಇದು ಮಾಡಬೇಕು ಅಂದ್ರು. ಅಲ್ಲಿಂದ ಈ ಒಂದು ಭವನ 365 ದಿನ ತಾಯಿ ತಂದೆ ಬೇರೆ ಇದ್ರು ನಾನು ಕೂಡ ಹುಟ್ಟಿರ್ತಕ್ಕಂಥ ನನ್ನ ತಮ್ಮನಾಗ್ತಕ್ಕಂಥ ಒಂದು ವ್ಯಕ್ತಿ ನನ್ನ ಜೊತೆಯಲ್ಲಿ ನಿಂತು ಇದೇ ತರಹ ಸಹಕಾರ ಕೊಟ್ಟು ಈ ಒಂದು ಮಟ್ಟಕ್ಕೆ ನಿಂತು ದಿನಾಂಕ 30/4/2026 ಈ ಒಂದು ಸತ್ಯವಲ್ಲಭ ಸಭಾಭವನ ಲೋಕಾರ್ಪಣೆಗೊಂಡಿದೆ. ಈ ಸಭಾಭವನ ನಾನು ಯಾರಿಗೂ ಕಮರ್ಷಿಯಲ್ ಆಗಿ ಮದುವೆಗಳು ಮಾಡೋದಕ್ಕೆ ಕೊಡೋದಿಲ್ಲ. ಶ್ರೀ ರವಿಸುತ ಭವನ ಅಂತ ಹೇಳ್ಬಿಟ್ಟು 2017ರಲ್ಲಿ ಕಟ್ಟಿದ್ದೀನಿ. ಅದರಲ್ಲಿ ನಾನು ಯಾರ ಹತ್ರ ಕಾಸು ತಗೊಳ್ಳೋದಿಲ್ಲ, ಫ್ರೀಯಾಗಿ ಇವತ್ತು ಯಾರು ಬೇಕಾದ್ರೆ ಬಂದು ರವಿಸುತ ಭವನದಲ್ಲಿ ಯಶಸ್ವಿಯಾಗಿ ಅವರು ಮದುವೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಬೋದು. ಸತ್ಯವಲ್ಲಭ ಸಭಾ ಮಂಟಪಕ ಮೇನು ಗೇಟ್ ಹತ್ರನೇ 11 ಧ್ವಜಾಯ ನಿರ್ಮಾಣ, ಒಂದು ಗಣಪತಿ ದೇವಸ್ಥಾನ ಮಾಡಿ, ಗಣಪತಿ ಕುಂಭಾಭಿಷೇಕ, ಗಣಪತಿ ಪ್ರಾಣ ಪ್ರತಿಷ್ಠಾಪನೆ, ನಿನ್ನೆಯಿಂದನೇ ಕಂಪ್ಲೀಟು ಗಂಗಾವರಣ ಪೂಜೆ, ಹೋಮಾದಿಗಳು ಎಲ್ಲ ಮೊದಲುಗೊಂಡು ಈ ಒಂದು ಶುಭ ಮುಹೂರ್ತ ಬೆಳಗಿನ ಜಾವ 4:15 ಗೋಪ್ರವೇಶ ಆಗಿ ಎಲ್ಲ ಪೂಜೆ ಪುನಸ್ಕಾರ ಆಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗಿದೆ. ಎಲ್ಲ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ನಡೀತಾ ಇದೆ. ಎಲ್ರಿಗೂ ನಮ್ಮ ಭಾರತ ದೇಶಕ್ಕೆ ಮತ್ತೆ ಸಮಸ್ತ ರೈತರಿಗೆ ಮತ್ತೆ ಎಲ್ಲ ನನ್ನೊಂದು ಹಿತೈಷಿಗಳಿಗ ಮತ್ತೆ ನಮ್ಮ ಅಣ್ಣ ತಮ್ಮಂದ್ರ ಅಕ್ಕನ ತಂಗಿಯವ್ರಿಗ ನಮ್ಮ ಭಕ್ತಾದಿಗಳಿಗ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥದ್ದೇ ನನ್ನ ಮನಸ್ಥಿತಿ. ಒಂದು ಸುಪ್ರಸಿದ್ಧವಾಗಿರುವಂತ ಶನೇಶ್ವರ ಕ್ಷೇತ್ರದಲ್ಲಿ ಭಕ್ತರಿಗೋಸ್ಕರನೇ ಲೋಕ ಕಲ್ಯಾಣಕ್ಕೋಸ್ಕರನೇ ಈ ಒಂದು ಸತ್ಯವಲ್ಲಭ ಸಭಾಭವನ ಮಾಡಿರುವಂಥದ್ದು. ಸತತವಾಗಿ 319ನೇ ಒಂದು ಸತ್ಯನಾರಾಯಣ ವ್ರತ. ಈ ಒಂದು ಕಲಿಯುಗದಲ್ಲಿ ಭಗವಂತನ ಅನುಗ್ರಹ ಸುಲಭದಲ್ಲಿ ಪಡೆಯೋದು ಒಂದು ಮಾರ್ಗ ಅಂದ್ರೆ ಈ ಸತ್ಯನಾರಾಯಣ ವ್ರತ ಮಾತ್ರನೇ. ಹಾಗಿದ್ದಾಗ ಡಾಕ್ಟರ್ ವೀರಬ್ರಹ್ಮೇಂದ್ರ ಆಚಾರ್ಯ ಗುರುಗಳು ಸತತವಾಗಿ ಎಲ್ಲಾ ಭಕ್ತರನ್ನ ಸಂಮೋಹನ ಸೇರಿಸಿ ಅವರ ಒಂದು ಒಳಿತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಸಭಾ ಮಂಟಪನ ಮಾಡಿದ್ದಾರೆ. ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾರಿಂದಲೂ ಫಲಾಪೇಕ್ಷೆ ಇಲ್ಲದೆ ಈ ಒಂದು ಸಭಾಭವನ ಕಟ್ಟಿರ್ತಾರೆ. ಈಗಾಗಲೇ ಅವ್ರು ಹೇಳಿದಾಗೆ ರವಿಸುತ ಕಲ್ಯಾಣ ಮಂಟಪ ಅಂತ ಸಭಾಭವನ ಮಾಡಿದ್ದಾರೆ. ಅದರಲ್ಲಿ ಕಲ್ಯಾಣ ಮಾಡ್ಕೊಂಡು ಹೋಗುವಂತದ್ದು, ವಿವಾಹ ಮಹೋತ್ಸವಗಳನ್ನ ಮಾಡ್ಕೊಂಡು ಹೋಗುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತದ್ದು. ಇದು ಪ್ರತ್ಯೇಕವಾಗಿ ಆಧ್ಯಾತ್ಮಿಕವಾಗಿ ಆದಿಭೌತಿಕವಾಗಿರುವಂತಹ ದೇವರ ಒಂದು ಆರಾಧನೆಗೆ ಮಾತ್ರನೇ ಮೀಸಲಿಡೋದು ಅಂತ ಈಗಾಗಲೇ ಅವ್ರು ಹೇಳ್ತಾ ಇದ್ದಾರೆ. ಇಂಥದ್ದು ಬಹಳ ವಿರಳ. ಹಾಗಿದ್ದಾಗ ಎಲ್ಲ ಭಕ್ತರಿಗೂ ಸನ್ಮಾರ್ಗಗಳನ್ನ ತೋರಿಸ್ತಾ ಎಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಇಂಥ ಒಂದು ವ್ರತಗಳನ್ನ ಮಾಡ್ತಾ ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡ್ತಾ ಆಧ್ಯಾತ್ಮಿಕದ ಒಂದು ಬೆಳಕನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಿದ್ದಾಗ ಎಲ್ಲ ಭಕ್ತರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸಭಾಭವನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ಸತ್ಯವಲ್ಲಭ ಸಭಾ ಮಂಟಪ ಉದ್ಘಾಟನೆ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಗಳು ಡಾಕ್ಟರ್ DL ವೀರಬ್ರಹ್ಮೇಂದ್ರ ಸ್ವಾಮಿಗಳು ಮತ್ತು ನಮ್ಮ ಸಾಯಿ ಮಂಜುನಾಥ ಸ್ವಾಮಿಗಳು. ಇವರಿಬ್ಬರ ಸಮ್ಮುಖದಲ್ಲಿ ಈ ಸತ್ಯವಲ್ಲಭ ಸಭಾ ಮಂಟಪ ಉದ್ಘಾಟನೆ ಆಗಿದೆ. ಯಶಸ್ವಿಯಾಗಿ ಎಲ್ಲ ಜನಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತು ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಪ್ರತಿಯೊಬ್ಬರಿಗೂ ಏನು ಕಷ್ಟ ಏನು ನಷ್ಟ ಏನೇ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಎಲ್ಲ ಕಷ್ಟ ನಷ್ಟಗಳಲ್ಲೂ ನಮ್ಮ ಗುರೂಜಿಗಳು ಭಾಗವಹಿಸಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಏನು ಕಷ್ಟದಿಂದ ಮುಕ್ತಿಯನ್ನು ಗೊಳಿಸೋ ಮುಖಾಂತರ ಹೋಮ ಹವನಗಳನ್ನ ಮಾಡಿ ಆಧ್ಯಾತ್ಮಿಕ ವಿಚಾರನ ಈ ಲೋಕಕ್ಕೆ ತಿಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿಯಾಗಿ ಈ ಕಾರ್ಯಕ್ರಮಗಳು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಎಲ್ಲರ ಪರವಾಗಿ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀವಿ ನಾವು. ಈಗ ಅದೇ ತರ ಒಬ್ಬ ಮನುಷ್ಯನಲ್ಲೂ ಸಹ ಒಂದು ಆಧ್ಯಾತ್ಮಿಕ ಅನ್ನೋದನ್ನ ಕ್ಷೀಣವಾಗ್ತಾ ಇದೆ. ಅದನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಮುಂದೇನು ಅದರ ಬೆಳಗ್ಸೆಲ್ತಾ ಹೋಗ್ತಾ ಇರ್ತಾರೆ ಅಂತ ನಮ್ಮ ಸ್ವಾಮೀಜಿಗಳ ಕಡೆಯಿಂದ ಆಗ್ಬೇಕಿದ್ದ ಕೆಲಸಗಳೆಲ್ಲ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲ ಜನಾಂಗದ ಎಲ್ಲ ಜನಗಳು ಸಹ ಈ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿಕೊಂಡು ಈ ಸ್ವಾಮೀಜಿಗಳ ಆಶೀರ್ವಾದ ಪಡ್ಕೊಂಡು ಕಾರ್ಯಕ್ರಮ ಮುಗಿಸ್ಕೊಂಡು ಇವತ್ತು
4ನೇ ತಿಂಗಳು 2026 ಇಸ್ವಿಯಲ್ಲಿ ಏನು ಇವತ್ತು ಸತ್ಯ ವಲ್ಲಭಾಯಿ ಅನ್ನೋಂಥ ಸತ್ಯನಾರಾಯಣ ಸ್ವಾಮಿ ಒಂದು ಚೌಟ್ರಿನ ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡಿದ್ದೀರಿ. ನಾನು ಸುಮಾರು 30 ವರ್ಷಗಳಿಂದ ನಮ್ಮ ಗುರುಗಳ ಹತ್ರ ಬರ್ತಾ ಇದ್ದೀನಿ. ಅವತ್ತು ಒಂದು ಚಿಕ್ಕದಾಗಿ ಅಭಯ ಶನೇಶ್ವರ ದೇವಸ್ಥಾನ ಮಾಡಿದರು. ನೆಕ್ಸ್ಟು ಗಾಯತ್ರಿ ದೇವಸ್ಥಾನ ಆಯಿತು, ಕಲ್ಯಾಣ ವೆಂಕಟರಮಣ ಸ್ವಾಮಿ ಆಯಿತು, ಛತ್ರಲಿ ಮುಂದೆ ಈಶ್ವರ ದೇವಸ್ಥಾನ ಆಯಿತು, ಭದ್ರಕಾಳಿ ಅಮ್ಮನ ಆಯಿತು. ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಪ್ರತಿ ಹುಣ್ಣಿಮೆ ದಿನ ಒಂದು ಸತ್ಯನಾರಾಯಣ ಸ್ವಾಮಿ ಮುಖಾಂತರ ಜನಗಳ ಕಷ್ಟ ಪರಿಹಾರ ಮಾಡೋಕ್ಕೆ ಇವತ್ತೊಂದು ಅಲ್ಲಿ ಜನ ಸಾಕಾಗ್ತಾರಲ್ಲ, ಜಾಗ ಮಳೆ ಬರೋದು ಗಾಳಿ ಬರೋದು, ಪೆಂಡಲ್ ಹಾಕಿದ್ರೆ ಜನಗಳಿಗೆ ತೊಂದರೆ ಆಗ್ತಾಯಿತ್ತು. ಜನಗಳಿಗೆ ತೊಂದರೆ ಇಲ್ದಿರ ಇವತ್ತಿಲ್ಲಿ ಏನು ಒಂದು ಈ ಜಾಗ ತಗೊಂಡು ಇವತ್ತಿಲ್ಲಿ ಒಂದು ಮಂಟಪ ಇವತ್ತು ರೆಡಿ ಮಾಡಿದ್ದಾರೆ. ಬರೋಂಥ ಜನಗಳಿಗೆ, ಇಲ್ಲಿ ಬರೋಂಥ ಭಕ್ತಾದಿಗಳಿಗೆ ಇವತ್ತು ಭಗವಂತನ ರೂಪದಲ್ಲಿ ನಾವು ನಮ್ಮ ಗುರುಗಳನ್ನ ಇವತ್ತು ಕಾಣ್ಬೋದು. ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಏನು ಹೇಳ್ತೀರಿ ಇವತ್ತು ಭೂಲೋಕದಲ್ಲಿ, ಇವತ್ತು ನಮ್ಮ ಗುರುಗಳ ಮುಖಾಂತರ ಅದನ್ನ ಕಂಡು ಇವತ್ತು ಇಲ್ಲಿ ಬರೋಂಥ ಜಾಗದಲ್ಲಿ ಪ್ರತಿಯೊಬ್ಬರಿಗೂ ಇವತ್ತು ಸತ್ಯನಾರಾಯಣ ಸ್ವಾಮಿ ಅವ್ರನ್ನ ನಂಬಿದ್ದಾರೆ. ಅವ್ರ ಮುಖಾಂತರ ನಮ್ಮನ್ನು ನಂಬಿರೋನು ಇವತ್ತು ಸತ್ಯನಾರಾಯಣ ಸ್ವಾಮಿ ಕೈ ಬಿಡ್ತಾ ಇಲ್ಲ. ಭದ್ರಕಾಳಿ ಅಮ್ಮನ ಶಕ್ತಿನೂ ಅವ್ರಿಗಿದೆ, ಭಗವಂತನ ಆಶೀರ್ವಾದ ಅವರಲ್ಲಿದೆ. ಭಗವಂತ ನಾವು ನೋಡ್ಬೇಕಂದ್ರೆ ಕಣ್ಣಾರೆ ಇವತ್ತು ನಮ್ಮ ಈ ಗುರುಗಳ ಮುಖಾಂತರ ನಾವು ನೋಡ್ಬೋದು. ಏನೇ ಕಷ್ಟ ಅಂತ ಬಂದ್ರು, ಎಂಥ ಟೈಮ್ನಾಗ ಬಂದ್ರು ಅವ್ರ ಕಷ್ಟ ಸುಖ ವಿಚಾರಿಸ್ತಾರೆ. ಮನೆಯಲ್ಲಿ 108 ಪ್ರಾಬ್ಲಮ್ ಇದ್ರು ಭಕ್ತಾದಿಗಳ ಕಷ್ಟ ಅನ್ನೋದೇ ಅವ್ರಿಗೆ ಮುಖ್ಯ. ಭಕ್ತಾದಿಗಳು ಇವತ್ತು ಭೇದ ಭಾವ ಇಲ್ಲದೆ, ಜಾತಿ ಜನಾಂಗ ಇಲ್ದಿರನೆ ಇವತ್ತು ಇಲ್ಲಿ ಏನೋ ನಡೀತದೆ ಅಂದ್ರೆ ಈ ಕ್ಷೇತ್ರದಲ್ಲಿ ನಾನು ಕಂಡಂಗೆ ಇವತ್ತು ಇಲ್ಲಿ ನಡೀತಾ ಇದೆ ದೊಡ್ಡನಲ್ಲೂರಹಳ್ಳಿಯಲ್ಲಿ. ಇವತ್ತು ಇನ್ನು ಸಾಹಸ ಜೋರಾಗಿ ಇನ್ನು ಇಟ್ಕೊಂಡು ಮಾಡ್ಬೇಕಾಯ್ತು ನಮ್ಮ ಗುರುಗಳು. ಇವತ್ತು ನಮ್ಮ ಈ ಗುರುಗಳ ಮುಖಾಂತರ ಇವತ್ತಿಲ್ಲಿ ಒಂದೇನು ಮಂಟಪ ಉದ್ಘಾಟನೆ ಮಾಡಿದ್ದಾರೆ. ಜನಗಳಿಗೆ ನಾಳೆಯಿಂದ ಇಲ್ಲೇ ಬರೋಂಥ ಭಕ್ತಾದಿಗಳಿಗೆ ಇಲ್ಲೇ ಅನುಕೂಲ ಆಗೋ ಥರ ಮಾಡಿದ್ದಾರೆ. ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರತಿ ವರ್ಷ ಇಲ್ಲೇ ನಡೀತದೆ. ಅಮಾವಾಸ್ಯೆ ಪೂಜೆ ಮಾಮೂಲಿ ಭದ್ರಕಾಳಿ ಅಮ್ಮನ ದೇವಸ್ಥಾನದಲ್ಲಿ ನಡೀತದೆ. ಇಲ್ಲಿ ಬಂದಂಥ ಭಕ್ತಾದಿಗಳು ಇವತ್ತು ಅಪ್ಪನ ನಂಬಿದ್ರೆ ಸತ್ಯನಾರಾಯಣ ಸ್ವಾಮಿನ ಕೆಡಿಸಲ್ಲ ಅನ್ನೋದಕ್ಕೊಂದು ಸಾಕ್ಷಿ ಇವತ್ತು ನಮ್ಮ ಗುರುಗಳ ಮುಖಾಂತರ ಕಾಣ್ಬೋದು. ಅದನ್ನ ನಾನು ಎಲ್ಲ ಜನಗಳಿಗೆ ಒಳ್ಳೇದಾಗಲಿ, ಮಳೆ ಬೆಳೆ ಚೆನ್ನಾಗಾಗಲಿ, ನಮ್ಮ ಗುರುಗಳ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಒಂದ್ಸಿ ನಾನು 2 ಮಾತುಗಳನ್ನ ಹೇಳಿ ಜೈ ಹಿಂದ್ ಕರ್ನಾಟಕ.